ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವಣ ಕದನ ವಿರಾಮ ಘೋಷಣೆಯಾಗಿದೆ. ಈಗ ಇಸ್ರೇಲ್ ಕೂಡ ಒಪ್ಕೊಂಡಿದೆ. ಟ್ರಂಪ್ ಕದನ ವಿರಾಮ ಪ್ರಸ್ತಾಪಕ್ಕೆ ಇಸ್ರೇಲ್ ಕೂಡ ಒಪ್ಕೊಂಡಿದೆ. ಅಲ್ಲಿಗೆ ಇಸ್ರೇಲ್ ಮತ್ತು ಇರಾನ್ ಎರಡೂ ರಾಷ್ಟ್ರಗಳು ಕದನ ವಿರಾಮಕ್ಕೆ ಒಪ್ಪಿಕೊಂಡಂತಾಯಿತು. ಆರಂಭದಲ್ಲಿ ಬೆಳಗಿನ ಜಾವ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರು ಫಸ್ಟ್ ಟ್ವೀಟ್ ಮಾಡ್ತಾರೆ, ಎರಡೂ ರಾಷ್ಟ್ರಗಳು ಒಪ್ಕೊಂಡಿವೆ ಅಂತ. ಒಂದು 6 ಗಂಟೆಗಳ ಟೈಮ್ ಅಪ್ರಾಕ್ಸಿಮೇಟ್ ಆಗಿ ಕೊಡ್ತಾರೆ. ಅದಾದಮೇಲೆ ಎರಡೂ ರಾಷ್ಟ್ರಗಳು ಮೊದಲು ಇರಾನ್ ಅಂತ ಹೇಳ್ತಾರೆ, ಇರಾನೇ ಒಪ್ಕೊಳ್ಳುತ್ತೆ. ಆಯಿತು, ನಾವು ಕದನ ವಿರಾಮಕ್ಕೆ ಒಪ್ಕೊಂಡಿದ್ದೀವಿ ಅಂತ ಈಗ ಇಸ್ರೇಲ್ ಕೂಡ ಒಪ್ಪಿಕೊಂಡಂತಾಯಿತು. ಅಲ್ಲಿಗೆ 12 ದಿನಗಳ ಯುದ್ಧ ಹೆಚ್ಚು ಕಡಿಮೆ ಒಂದು ಹಂತಕ್ಕೆ ಅಂತ್ಯವಾದಂತಾಯಿತು. 12 ದಿನಗಳ ಯುದ್ಧ ಒಂದು ಹಂತದಲ್ಲಿ ಎರಡೂ ರಾಷ್ಟ್ರಗಳು ಮಣಿಯಲ್ಲ, ಯುದ್ಧ ಕಂಟಿನ್ಯೂ ಮಾಡ್ತಾರೆ ಅಂತಲೇ ಇತ್ತು. ಬಟ್ ಈಗ ಸದ್ಯಕ್ಕೆ ಎರಡೂ ರಾಷ್ಟ್ರಗಳು ಕೂಡ ಒಪ್ಕೊಂಡಿವೆ. ಯಾಕೆಂದರೆ ಅವ್ರಿಗೆ ಗೊತ್ತು ಅವರ ರಾಷ್ಟ್ರದಲ್ಲಿ ಏನೇನು ಡ್ಯಾಮೇಜ್ ಆಗಿದೆ, ಎಷ್ಟು ಲಾಸ್ ಆಗಿದೆ, ಅಲ್ಲಿನ ಸಿವಿಲಿಯನ್ಸ್ಗೆ ಏನೇನು ತೊಂದರೆ ಆಗಿದೆ. ಯುದ್ಧ ಮುಂದುವರಿಸೋದ್ರಿಂದ ಯಾವುದೇ ಅರ್ಥ ಇಲ್ಲ. ಹಾಗಾಗಿ ಎರಡೂ ರಾಷ್ಟ್ರಗಳು ಕೂಡ ಒಪ್ಕೊಂಡಿವೆ. ಅಲ್ಲಿಗೆ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಸದ್ಯಕ್ಕೆ ಈಗ ಅಂತ್ಯವಾದಂತೆ ಕಂಡು ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಆರಂಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರು ಏನು ಟ್ವೀಟ್ ಮಾಡಿದ್ರು ಅದರಂತೆಯೇ ನಡೀತು ಹೆಚ್ಚು ಕಡಿಮೆ. ಅವರೊಂದು 6 ಗಂಟೆ ಟೈಮ್ ಕೊಟ್ಟಿದ್ರು, ಆಮೇಲೆ ಇರಾನ್ ಒಪ್ಕೊಂಡ್ರು, ನಂತರ ಇಸ್ರೇಲ್ ಒಪ್ಕೊಂಡ್ರು. ಸೊ ಸದ್ಯಕ್ಕೆ ಇವಾಗೆಲ್ಲ 12 ದಿನಗಳ ಯುದ್ಧ ಅಂತ್ಯವಾಯಿತು ಅಂತ ಅನ್ಕೋಬಹುದಾ ಹೇಗೆ? ಅರವಿಂದ್, ಖಂಡಿತವಾಗ್ಲೂ ಆ ರೀತಿ ಅನ್ಕೋಬಹುದು, ಅಥವಾ ತಾತ್ಕಾಲಿಕವಾಗಿ ಒಂದು ವಿರಾಮ ಬಿದ್ದಿದೆ ಅಂತಲೂ ಕೂಡ ನಾವು ಅನ್ಕೋಬಹುದು. ಯಾಕೆಂದ್ರೆ ಎರಡೂ ದೇಶಗಳ ನಡುವೆ ನಡೀತಿದ್ದಂಥ ಸಂಘರ್ಷ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ತಾರಕಕ್ಕೇರಿತ್ತು. ಕೇವಲ ಇರಾನ್ ಮತ್ತೆ ಇಸ್ರೇಲ್ಗೆ ಸೀಮಿತವಾಗಿರದೆ ಇದು ಬೇರೆ ಕಡೆಗೂ ಕೂಡ ವ್ಯಾಪಿಸುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇತ್ತು. ಈಗಾಗಲೇ ಎರಡೂ ದೇಶಗಳಲ್ಲೂ ಕೂಡ ಸಾಕಷ್ಟು ಸಾವು ನೋವುಗಳು ಕೂಡ ಆಗಿದಾವೆ. ನಾವು ಇರಾನ್ ಒಂದರಲ್ಲೇ ಗಮನಿಸಿದ್ರೆ 350ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, 1300ಕ್ಕಿಂತ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇನ್ ದ ಸೇಮ್ ಟೈಮ್ ಇಸ್ರೇಲ್ ಅಲ್ಲಿ ನಾವು ಗಮನಿಸೋದಾದ್ರೆ 500ಕ್ಕಿಂತ ಹೆಚ್ಚು ಜನರು ಗಾಯಗೊಂಡಿರುವಂಥದ್ದು, 40 ರಿಂದ 50 ಜನ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಒಂದು ಕಡೆ ಸಾವು ನೋವುಗಳು, ಮತ್ತೊಂದು ಕಡೆ ಎರಡೂ ದೇಶಗಳಲ್ಲಿರುವಂತಹ ಪ್ರಮುಖ ಇನ್ಫ್ರಾಸ್ಟ್ರಕ್ಚರ್ಗಳು, ಮೂಲ ಸೌಕರ್ಯಗಳೇನಿದ್ದಾವೆ ಅವುಗಳನ್ನು ನಾಶ ಮಾಡುವಂಥ ಕೆಲಸಗಳು ಪರಸ್ಪರ ಮಾಡ್ಕೊಳ್ಳಾಗ್ತಾ ಇತ್ತು. ಸೊ ಇದು ಹೀಗೆ ಮುಂದುವರೆದಿದ್ರೆ ಬಹುಶಃ ಇನ್ನೊಂದು ವಾರದಲ್ಲಿ ಮತ್ತೆ ಅದನ್ನು ಸರಿಪಡಿಸಕ್ಕಾಗದೇ ಇರುವಂತಹ ದೊಡ್ಡ ಡ್ಯಾಮೇಜ್ಗಳಾಗ್ತಾ ಇತ್ತು. ಬಹುಶಃ ಇರಾನ್ ಮತ್ತೆ ಇಸ್ರೇಲ್ ಎರಡೂ ಕೂಡ ಒಂದು 10 ವರ್ಷಕ್ಕೆ ಹಿಂದೆ ಹೋಗ್ಬೇಕಾದಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತಾ ಇತ್ತು. ಎರಡೂ ದೇಶಗಳ ನಡುವೆಯೂ ಕೂಡ ಒಂದು ಹಂತದಲ್ಲಿ ಅದರ ಬತ್ತಳಿಕೆಯಲ್ಲಿರುವಂತಹ ಶಸ್ತ್ರಾಸ್ತ್ರಗಳು ಕೂಡ ಕಡಿಮೆ ಆಗುವಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿತ್ತು. ಸೊ ಈ ಎಲ್ಲಾ ಬೆಳವಣಿಗೆಗಳ ಬಳಿಕ ಈಗ ಒಂದು ಕದನ ವಿರಾಮಕ್ಕೆ ಬರುವಂತ ನಿರ್ಧಾರವನ್ನ ಮಾಡಿರುವಂತದ್ದು. ಅಮೆರಿಕ ಇದರ ಮಧ್ಯಸ್ಥಿಕೆ ವಹಿಸಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಅದಕ್ಕೆ ಪೂರಕವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಇವತ್ತು ಬೆಳಗ್ಗೆ ಒಂದು ಟ್ವೀಟ್ ಅನ್ನು ಕೂಡ ಮಾಡಿದ್ರು. ಎರಡೂ ದೇಶಗಳ ನಡುವೆ ಮಾತುಕತೆಯನ್ನು ನಡೆಸಿದ್ವಿ, ಮತ್ತೆ ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಕೊಂಡಿದ್ದಾವೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು. ಮುಂದಿನ 6 ಗಂಟೆಗಳಲ್ಲಿ ಇದು ಅನುಷ್ಠಾನಕ್ಕೆ ಕೂಡ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾಹಿತಿಗಳು ಬಂದಿದ್ವು. ಸೊ ಆರಂಭದಲ್ಲಿ ಇರಾನ್ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಕೂಡ ಅದಾದ ಬಳಿಕ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸಹಮತವನ್ನು ಸೂಚಿಸುವಂತ ಕೆಲಸವನ್ನ ಮಾಡಿತ್ತು. ಇದಾದ ಬಳಿಕ ಈಗ ಇಸ್ರೇಲ್ ಕೂಡ ಸಹಮತ ಸೂಚಿಸಿರುವಂತಹ ಹಿನ್ನೆಲೆಯಲ್ಲಿ ಈಗ ಎರಡೂ ದೇಶಗಳು ಪರಸ್ಪರ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದಂತೆ ಆಗಿದೆ. ಹೀಗಾಗಿ ಕಳೆದ 12 ದಿನಗಳಿಂದ ದಾಳಿ ಮತ್ತೆ ಪ್ರತಿದಾಳಿಗಳೇ ನಡೀತಾ ಇತ್ತು, ಅದಕ್ಕೆ ಒಂದು ಅಲ್ಪ ವಿರಾಮ ಬಿದ್ದಂತೆ ಕಾಣಿಸ್ತಾ ಇದೆ. ಮುಂದಿನ ಹಂತದಲ್ಲಿ ಯಾವುದೇ ದಾಳಿ ಪ್ರತಿದಾಳಿಗಳು ಎರಡೂ ದೇಶಗಳಿಂದ ನಡೆದೇ ಇದ್ರೆ ಬಹುತೇಕ ಮುಂದಿನ ದಿನಗಳಲ್ಲಿ ನಾವು ಈ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನು ನೋಡಲಿಕ್ಕೆ ಸಿಗುತ್ತೆ. ಅರವಿಂದ್. ರೈಟ್ ಶಬೀರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.